ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ತಮ್ಮದೇ ಆದಂತಹ ವಿಭಿನ್ನ ಪಾತ್ರಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಹಾಗೆಯೇ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಯಶ್ ಅವರು ಅಂಡ್ ನನ್ನ ಆತ್ಮೀಯ ಗೆಳೆಯರಾಗಿರುವಂತಹ ಯಶ್ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಕಿರುತೆರೆಯಲ್ಲಿ ಹಾಗೇನೆ ಹಿರಿತೆರೆಯಲ್ಲಿ ಹಾಗೇನೆ ಅವರ ಇನ್ಫ್ಲೂಯೆನ್ಸರ್ ಆಗಿ ಫಿಟ್ನೆಸ್ ಫ್ರೀಕ್ ಆಗಿ ಸಾಕಷ್ಟು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ಆಗಿರ್ಬೋದು, ಅವರ ಪಾತ್ರಗಳ ಮೂಲಕ ಆಗಿರ್ಬೋದು ಜನರಿಗೆ ತಿಳಿಸ್ತಾ ಹೋಗ್ತಾ ಇರ್ತಾರೆ. ಸದ್ಯಕ್ಕೆ ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂತಹ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಶ್ ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ರೀಸೆಂಟ್ ಆಗಿ ಒಂದು ಸಿನಿಮಾ ಕೂಡ ರಿಲೀಸ್ ಆಯ್ತು, ನಾಗವಲ್ಲಿ ಬಂಗ್ಲೆ ಅನ್ನುವಂಥದ್ದು. ಸೊ ತುಂಬಾ ಸಕ್ಸಸ್ ಕೂಡ ತಂದ್ಕೊಡ್ತು. ಹೇಗಿದೆ ಅದಾದ ನಂತರ ಲೈಫ್ ಎಲ್ಲ ಅಂತ? ಅದಾದ್ಮೇಲೆ ಇನ್ನ ಚೆನ್ನಾಗಿದೆ. ಅಂದ್ರೆ ಇನ್ನ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇನ್ನ ಒಳ್ಳೆ ಸ್ಟೋರಿ ಮತ್ತೆ ಕ್ಯಾರೆಕ್ಟರ್ ಇನ್ನ ಚೆನ್ನಾಗಿರೋದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಅದಕ್ಕೋಸ್ಕರ ಈಗ ಮೂವಿ ಸದ್ಯಕ್ಕೆ ಸ್ಟಾಪ್ ಕೊಟ್ಟಿದ್ದೀನಿ. ಸದ್ಯಕ್ಕೆ ಈಗ ಸೀರಿಯಲ್ಸ್ ಅಲ್ಲೇ ಲೀಡ್ ರೋಲ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ನೋಡ್ತಾ ಇರ್ತೀವಿ, ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಒಂದಷ್ಟು ವಿಚಾರಗಳನ್ನಾಗಿರ್ಬೋದು, ಅದ್ರ ಜೊತೆಗೆ ಟಿಪ್ಸ್ ಅನ್ನು ಕೂಡ ನೀವು ಕೊಡ್ತಾ ಇರ್ತೀರ. ಹೇಗಿರುತ್ತೆ ನಿಮ್ಮ ಡೈಲಿ ವರ್ಕೌಟ್ ರೊಟೀನ್ ಅಂತ? ಡೈಲಿ ವರ್ಕೌಟ್ ರೂಟೀನ್ ಅಂದ್ರೆ ಡೈಲಿ ಏನ್ ಮಾಡಿಲ್ಲ ಅಂತಂದ್ರೂ ವರ್ಕೌಟ್ ಕಂಪಲ್ಸರಿ ಮಾಡ್ಲೇಬೇಕು. ಅಂದ್ರೆ ಗ್ಯಾಪ್ ಕೊಡ್ಬೇಕು, ಅವಾಗ್ಲೇ ನಿಮ್ ಬಾಡಿ ರಿಕವರಿ ಕೂಡ ಆಗೋದು. ಈಗ ಏನ್ ತಪ್ಪು ಮಾಡ್ತಾರೆ ಜನಗಳು ಅಂತಂದ್ರೆ, ಈಗ ಸಣ್ಣಕ್ಕಿರೋರು ದಪ್ಪ ಆಗ್ಬೇಕಾಗಿರುತ್ತೆ, ಅವ್ರಿಗೆ ಹೈ ಮೆಟಬಾಲಿಕ್ ರೇಟ್ ಇರುತ್ತೆ, ಅವರು ಎಷ್ಟು ತಿಂದ್ರು ಈಸಿಯಾಗಿ ಡೈಜೆಸ್ಟ್ ಆಗೋದ್ರಿಂದ ಅವರು ಜಾಸ್ತಿ ಕ್ಯಾಲೋರೀಸ್ ತಿನ್ಬೇಕು. ಲೈಕ್ ಫುಡ್ ಅಲ್ಲಿ ಜಾಸ್ತಿ ಕ್ಯಾಲೋರೀಸ್ ತಗೋಬೇಕು, ಅದ್ರ ಜೊತೆ ಪ್ರೋಟೀನ್ಸ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಅವರು ವೆಯ್ಟ್ ಗೇನ್ ಆಗ್ತಾರೆ. ಅಂದ್ರೆ ನಾನೇನೋದೇನು ಅಂದ್ರೆ, ಸಣ್ಣಕ್ಕಿರೋರು ಆದಷ್ಟು ದರ್ಟಿ ಬಲ್ಕ್ ಮಾಡಿದ್ರು ಪರವಾಗಿಲ್ಲ, ಒಂದ್ ಸ್ವಲ್ಪ ದಪ್ಪ ಆಗೋವರೆಗೂ. ಅದಾದ್ಮೇಲೆ ಬೇಕಾದ್ರೆ ಅವ್ರು ಇದ್ ಮಾಡ್ಬೋದು. ಈಗ ದಪ್ಪಕ್ಕಿರೋರು ಸಣ್ಣ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಅವರು ಪ್ರೋಟೀನ್ ಇಂಟೇಕು ಜಾಸ್ತಿ ಮಾಡ್ಬೇಕು, ಮತ್ತೆ ಆದಷ್ಟು ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇರಬೇಕು. ಅಂದ್ರೆ ಆಯಿಲ್ ಐಟಮ್ಸ್ ಏನು ತಿನ್ಬಾರ್ದು, ಮೈದಾ ಐಟಮ್ಸ್ ಏನು ತಿನ್ಬಾರ್ದು, ಶುಗರಿ ಐಟಮ್ಸ್ ಏನು ತಿನ್ಬಾರ್ದು. ಅದೆಲ್ಲ ಮಾಡೋದ್ರಿಂದ ಅವ್ರಿಗೆ ಈಸಿಯಾಗಿ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟ್ ಒಂದು 3 ಮಂತ್ಸ್ಗೆ ರಿಸಲ್ಟ್ ಸಿಗುತ್ತೆ. ಬಟ್ ಏನೇ ಅಂದ್ರೆ, ನಾವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಲ್ಲ, ಆ ರೇಂಜಿಗೆ ಬಾಡಿ ಮಾಡಬೇಕು ಅಂತಂದ್ರೆ ಅದು ಕಷ್ಟ. ನ್ಯಾಚುರಲ್ ಅಲ್ಲಿ ನಿಮ್ಗೆ ಹೆಂಗ್ ಬೇಕೋ ಬಾಡಿ ನೀವು ರೆಡಿ ಮಾಡ್ತೀವಿ. ಈಗ ಎಷ್ಟು ವರ್ಷಗಳಿಂದ ನೀವು ವರ್ಕೌಟ್ ಮಾಡಕ್ ಶುರು ಮಾಡಿದಿರಾ? ಅಂಡ್ ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಂತೀರಾ ಅಂಡ್ ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ತಗೊಂತೀರಾ ನೀವು ಅಂತ? ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಇಂದ ವರ್ಕೌಟ್ ಮಾಡ್ತಾ ಇದ್ದೀನಿ. ಬಿಫೋರ್ ವರ್ಕೌಟ್ ಏನು ಅಂತಂದ್ರೆ, ಒಂದು ಬ್ಲ್ಯಾಕ್ ಕಾಫಿ, ಬನಾನಾ, ಅದೆರಡೇ ಸಾಕು, ಬೇರೆ ಏನು ಬೇಡ. ಅದೆರಡು ತಗೊಂಡ್ರೆ ಸಾಕು ನಿಮಗೆ ಪ್ರೀ ವರ್ಕೌಟು. ಪೋಸ್ಟ್ ವರ್ಕೌಟು ನೀವು ಫುಡ್ ಅಲ್ಲಿ ಏನಾದ್ರು ಇಂಟೇಕ್ ಮಾಡ್ತೀರಂತಂದ್ರೆ ಎಗ್ಸು ಚಿಕನ್ ತಗೊಳ್ಳಿ, ಅದೇ ಮೇನ್ ಫಸ್ಟ್. ಅಕಸ್ಮಾತ್ ಅದ್ ನಿಮ್ ಕೈಲಿ ಆಗಿಲ್ಲ ಅಂತಂದ್ರೆ, ನಿಮ್ಗೆ ಅದನ್ನ ಪ್ರಿಪೇರ್ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಟೈಮ್ ಸಾಲಲ್ಲ ಅಂತಂದ್ರೆ, ನೀವು ಬೇಕಾದ್ರೆ ಪ್ರೋಟೀನ್ ಶೇಕ್ಸ್ ತಗೋಬಹುದು, ಒಳ್ಳೆ ಬ್ರ್ಯಾಂಡ್ ಇರೋದು. ಈಗ ಲೈಕ್ ಮಸಲ್ ಪ್ಲೇಸ್ ಅಥವಾ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಯಾವ್ದಿದೆ, GNC, ಆ ತರದ್ದು ತಗೋಬೇಕಾಗುತ್ತೆ. ಆ, ಪ್ರತಿದಿನನೂ ಒಂದು ವಿಭಿನ್ನವಾಗಿ ಒಂದೊಂದು ವರ್ಕೌಟ್ ಅಂತ ಇರುತ್ತೆ. ಸೊ ಇಷ್ಟೇ ಟೈಮಿಂಗ್ಸ್ ಅಂತ ಏನಾದ್ರು ಇರುತ್ತೆ ವರ್ಕೌಟ್ ಮಾಡೋದಕ್ಕೆ? ಯಾಕೆಂತಂದ್ರೆ ನಮ್ಮ ಕೆಲವರೆಲ್ಲ ಹೇಳ್ತಿರ್ತಾರೆ, ಫಿಟ್ನೆಸ್ ಫ್ರೀಕ್ ಆಗಿರ್ಬೋದು ಅಥವಾ ಗೈಡ್ಲೈನ್ಸ್ ಕೊಡ್ತಿರುವಂತರು ಕೋಚ್, ಜಿಮ್ ಕೋಚ್ ಎಲ್ಲಾನು ಕೂಡ ಬೇಗ ಬೇಗ ಮಾಡ್ಬೇಕು ಅನ್ನೋಂಥದ್ದು. ಅದ್ರ ಜೊತೆಗೆ ಸ್ವಲ್ಪ ಗ್ಯಾಪ್ ಕೊಟ್ಟರು ಕೂಡ ಅದು ಸ್ವಲ್ಪ ಆ ವರ್ಕೌಟ್ ಬೀಳಲ್ಲ ನಮ್ಮ ಮಸಲ್ಗೆ ಏನ್ ನಾವು ವರ್ಕೌಟ್ ಮಾಡ್ತಿರ್ತೀವಿ ಅಂತ. ಸೊ ಆತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದ್ಯಾ ಅಂತ? ಹೌದು. ಏನ್ ಗೊತ್ತಾ, ಈಗ ಎಲ್ಲರೂ ಅಷ್ಟೇ, ಈಗ ಬಾಡಿ ಬಿಲ್ಡ್ ಮಾಡ್ಬೇಕು ಅಂದ್ರೆ ಕೆಲವೊಬ್ಬರಿಗೆ ಬೈಸಿಪ್ಸ್ ಜಾಸ್ತಿ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ವಾರದಲ್ಲಿ ಒಂದ್ 2 ದಿನ 3 ದಿನ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಡೈಲಿ ಹೋಗಿ ಬೈಸಿಪ್ಸ್ಗೆ ಹೊಡೆಯೋದು, ಅದು ನಿಮ್ಗೆ ರಿಕವರಿ ಆಗಕ್ಕೆ ಟೈಮ್ ಕೊಟ್ಟಿರಲ್ಲ ನೀವು. ಮತ್ತೆ ಇನ್ನೊಂದ್ ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ನೀವು ಮ್ಯಾಕ್ಸಿಮಮ್ ಕೌಂಟು 6 to 12 ರೆಪ್ಸ್ ಇಲ್ಲ 14 ರೆಪ್ಸ್ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ಎಂಡ್ಯೂರೆನ್ಸ್ ಟ್ರೈನಿಂಗ್ ಆಗುತ್ತೆ, ಅವಾಗ ನಿಮ್ಗೆ ಮಸಲ್ ಬಿಲ್ಡಿಂಗ್ ಆಗಲ್ಲ, ಜಸ್ಟ್ ಫ್ಯಾಟ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇನೆ ನೀವು ಮಸಲ್ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ, ನೀವು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋದೀಗ ಪುಷ್ ಪುಲ್ ಡೇ ಅಂತ, ಈ ಸ್ಪ್ಲಿಟ್ ನೇ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ನೀವು ಡೈಲಿ ಒಂದೊಂದು ಮಸಲ್ ಟ್ರೈನ್ ಮಾಡ್ತಾ ಹೋದ್ರೆ ನಿಮ್ಗೆ ಮಸಲ್ ಬಿಲ್ಡಿಂಗ್ ಚಾನ್ಸಸ್ ವರ್ಷದಲ್ಲಿ ಕಮ್ಮಿ ಇರುತ್ತೆ. ನೀವು ಮಲ್ಟಿಪಲ್ ಮಸಲ್ಸ್ ಒಂದ್ ದಿನಕ್ಕೆ ನೀವು ವರ್ಕೌಟ್ ಮಾಡೋದಕ್ಕೆ ಶುರು ಮಾಡಿದ್ರೆ, ನಿಮ್ಗೆ ಇವಾಗ ಶೋಲ್ಡರ್ಗೂ ಮಾಡಿ ನೀವು ಚೆಸ್ಟ್ಗೂ ಮಾಡ್ತೀರಾ ಅಂತಂದ್ರೆ, ಎರಡಕ್ಕೂ ನಿಮ್ಗೆ ಮಸಲ್ ಬೀಳುತ್ತೆ, ವರ್ಕೌಟು ಹಂಗೆ ಬೀಳುತ್ತೆ, ಅದಕ್ಕೆ ತಕ್ಕಂಗೆ ಡೆವಲಪ್ ಹಂಗೆ ಆಗುತ್ತೆ. ಈಗ ಫುಡ್ ಎಲ್ಲ ಯಾವ ರೀತಿ ತಗೊಂತೀರಾ? ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ವೆಜಿಟೇರಿಯನ್ಸ್ ಇರ್ತಾರೆ ಕೆಲವರಿಗೆ ಅಂಡ್ ನಾನ್ ವೆಜಿಟೇರಿಯನ್ಸ್ ಇರ್ತಾರೆ. ಸೊ ಬಿಫೋರ್ ವರ್ಕೌಟ್ ಮತ್ತೆ ಆಫ್ಟರ್ ವರ್ಕೌಟ್ ಹೇಳಿದ್ರಿ, ಅದಾದ ನಂತರ ಫುಡ್ ಯಾವ ರೀತಿ ತಗೊಳ್ತೀರಾ ನೀವು ಅಂತ? ಪ್ರೋಟೀನ್ಸ್ ಏನಾದ್ರು ಆಡ್ ಮಾಡ್ತೀರಾ ಅದ್ರ ಜೊತೆಗೆ? ಕೆಲವೊಬ್ರೆಲ್ಲ ಹೇಳ್ತಾರೆ ಸಪ್ಲಿಮೆಂಟ್ಸ್ ಎಲ್ಲ ತಗೊಂಡ್ರೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಎಲ್ಲ ಬರುತ್ತೆ ಅಂತ. ನೀವೇನಾದ್ರು ಆಡ್ ಮಾಡ್ಕೊಳ್ತಿದ್ರ ಸಪ್ಲಿಮೆಂಟ್ಸ್ ಅಂತ? ಏನು ಅಂತಂದ್ರೆ, ಸಪ್ಲಿಮೆಂಟ್ಸ್ ಅಲ್ಲಿ ನೀವು ಕ್ರಿಯಾಟಿನ್, ಪ್ರೋಟೀನು, ಫಿಶ್ ಆಯಿಲು, ಮಲ್ಟಿವಿಟಮಿನ್ ಇಷ್ಟು ತಗೊಂಡ್ರೆ, ಇದೆಲ್ಲ ಸಪ್ಲಿಮೆಂಟು, ಇದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಎಲ್ಲ ಏನ್ ಮಿತ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಈ ಸಪ್ಲಿಮೆಂಟ್ಸ್ನೇ ಅವರು ಸ್ಟಿರಾಯ್ಡ್ಸ್ ಅನ್ಕೋಬಿಟ್ಟಿದ್ದಾರೆ. ಆದ್ರೆ ಇವೆಲ್ಲ ಜಸ್ಟ್, ಇದು ಸಪ್ಲಿಮೆಂಟ್ಸ್ ಎಲ್ಲ ನಮ್ಮ ಬಾಡಿಗೆ ಸಪೋರ್ಟ್ ಮಾಡುತ್ತೆ. ಈಗ ನಾವು ಫಿಶ್ ಆಯಿಲ್ ತಗೊಳ್ಳೋದ್ರಿಂದ ಬಾಡಿ ರಿಕವರಿ ಬೇಗ ಆಗುತ್ತೆ, ಮತ್ತೆ ಮಲ್ಟಿವಿಟಮಿನ್ ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿ ಹೀಟ್ ಆಗಿರೋದು ಹೀಟ್ ಕಮ್ಮಿ ಆಗುತ್ತೆ. ಮತ್ತೆ ಆದಷ್ಟು ನೀವು ಚಿಕನ್ನು, ಎಗ್ಗು ಇದ್ರಲ್ಲೇ ತಗೋಬೇಕು. ಬಟ್ ವೆಜಿಟೇರಿಯನ್ಸ್ಗೆ ಬೇರೆ ಆಪ್ಷನ್ ಇಲ್ಲ, ಸೋಯಾ ತಗೋಬಹುದು, ಇಲ್ಲಾಂದ್ರೆ ಪನ್ನೀರ್ ತಗೋಬಹುದು. ಬಟ್ ನಾನ್ ವೆಜಿಟೇರಿಯನ್ಸ್ಗೆ ಈಸಿ ಆಗುತ್ತೆ. ಈಗ ನಾವು ಸ್ವಲ್ಪ ದಿನ ತಿಂದೇ ಇರೋದ್ರಿಂದ ಇವಾಗ ತುಂಬಾ ಕಷ್ಟ ಆಗ್ತಿದೆ ವೆಜ್ ಅಲ್ಲಿ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡೋದು.
ನಟ ಅಂದ ತಕ್ಷಣ ಬಾಡಿ ಬಿಲ್ಡಿಂಗ್ ಜೊತೆಗೆ ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು. ನಾವು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಸ್ಕಿನ್ ಕೇರು ಮತ್ತೆ ಹೇರ್ ಕೇರ್ ಅನ್ನೋದು ಬರೀ ಫಿಟ್ನೆಸ್ ಜೊತೆಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ? ಸೊ ಅದ್ರ ಜೊತೆಗೆ ಹೇರ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ ಅಂತ? ಸ್ಕಿನ್ ಕೇರ್ ರುಟೀನ್ ಅಂದ್ರೆ ನಾವೇನು ಮಾಡಲ್ಲ. ಅಂದ್ರೆ ನೀವು ಒಳ್ಳೆ ಫುಡ್ಸ್ ನ ಇಂಟೇಕ್ ಮಾಡ್ತಾ ಇದ್ರೆ, ಬಾಡಿಗೆಲ್ಲ ನೀವು ಒಳ್ಳೇದೇ ಕೊಡ್ತಾ ಇದ್ರೆ, ಒಳ್ಳೆ ತರಕಾರಿ, ಒಳ್ಳೆ ಹಣ್ಣುಗಳು ಎಲ್ಲ ಕೊಡ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ ನಿಮ್ ಫೇಸ್ ಅಲ್ಲಿ ಗ್ಲೋ ಬರುತ್ತೆ. ಸೊ ನಾನೇನು ಜಾಸ್ತಿ ಯೂಸ್ ಮಾಡಲ್ಲ, ಜಸ್ಟ್ ಒಂದು ಫೇಸ್ ವಾಶ್ ಯೂಸ್ ಮಾಡ್ತೀನಿ, ಒಂದು ಕ್ರೀಮ್ ಯೂಸ್ ಮಾಡ್ತೀನಿ, ಬಿಟ್ರೆ ಇನ್ನೇನು ಯೂಸ್ ಮಾಡಲ್ಲ. ಆದಷ್ಟು ಸನ್ಸ್ಕ್ರೀನ್ ಹಾಕೊಂಡ್ರೆ ಇನ್ನ ಒಳ್ಳೇದು. ಆಕ್ಚುಲಿ ಬಿಸಿಲಿಗೆ ಹೋದ್ರೆ ಟ್ಯಾನಿಂಗ್ ಆಗಲ್ಲ. ಹೇರ್ ಕೇರ್ ಯಾಕಂತಂದ್ರೆ ಕೆಲವೊಂದ್ಸಲ ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೊಳ್ತಾ ಇರ್ತಾರೆ. ಕರ್ಲಿ ಹೇರ್ಸ್ ಇರುತ್ತೆ, ಸ್ಟ್ರೈಟ್ನಿಂಗ್ ಮಾಡಿಸ್ತಿರ್ತೀರಾ, ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ, ಅದಕ್ಕೆ ಏನಾದ್ರೂ ಹೇರ್ ಲಾಸ್ ಆಗ್ತಾ ಇರುತ್ತೆ. ಸೊ ಹೇರ್ ಸ್ಪ್ರೇ ಎಲ್ಲ ಯೂಸ್ ಮಾಡ್ತಿರ್ತೀರಾ. ಆ ಒಂದು ಟೈಮ್ ಅಲ್ಲಿ ಮನೇಲಿ ಏನಾದ್ರು ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಿರ್ತೀರಾ ಅಂತ? ಹೋಮ್ ರೆಮಿಡೀಸ್ ಯಾವ್ದು ಟ್ರೈ ಮಾಡಲ್ಲ. ಅಂದ್ರೆ ನೀವು ಹೇರ್ ಕೇರ್ ಮಾಡ್ಬೇಕು ಅಂತಂದ್ರೆ ಈಗ ಸದ್ಯಕ್ಕೆ ಡರ್ಮಾ ರೋಲರ್ ಯೂಸ್ ಮಾಡಿ. ಅದ್ರ ಜೊತೆ ನಿಮ್ಗೆ ಇದು ಬರುತ್ತೆ, ಮಿನಾಕ್ಸಿಡಿ ಸ್ಪ್ರೇ ಅಂತ ಬರುತ್ತೆ. ಅದ್ರ ಜೊತೆ ಯೂಸ್ ಮಾಡಿ ನಿಮ್ಗೆ ಆಲ್ಮೋಸ್ಟ್ ಎಷ್ಟೇ ಹೇರ್ ಲಾಸ್ ಆಗ್ತಾ ಇದ್ರು ಹೊಸದು ನಿಮ್ಗೆ ರೀಗ್ರೋತ್ ಆಗುತ್ತೆ. ಬೇರೆ ಏನೇ ನೀವು ಆಯಿಲ್ನು ಅಪ್ಲೈ ಮಾಡಬೇಕು ಕಂಟಿನ್ಯೂಸ್ ಆಗಿ, ಬಟ್ ಇದು ಯೂಸ್ ಮಾಡೋದ್ರಿಂದ ನಿಮ್ಗೆ ಲಾಸ್ ಆಗಿರೋ ಹೇರ್ ರೀಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ ಬಿಟ್ಟು ಇನ್ನೇನು ಮಾಡಲ್ಲ. ಅದೇ ನಮ್ಗೆ ಕ್ಯಾರೆಕ್ಟರ್ ತಕ್ಕಂಗೆ ಚೇಂಜ್ ಮಾಡ್ಕೋಬೇಕು ಅಂದಾಗ ಡ್ರೈಯರು, ಸ್ಟ್ರೈಟ್ನರ್ ಎಲ್ಲ ಯೂಸ್ ಮಾಡ್ತೀವಿ, ಡ್ಯಾಮೇಜ್ ಆಗೇ ಆಗುತ್ತೆ. ಅದ್ನ ಹಂಗೆ ರಿಕವರ್ ಮಾಡ್ಕೋತೀವಿ, ಇನ್ನೇನು ಮಾಡಲ್ಲ. ಕಿರುತೆರೆ ಮತ್ತೆ ಹಿರಿತೆರೆಯಲ್ಲಿ ಅಂದ್ರೆ ಸಿನಿಮಾ ಮತ್ತೆ ಸೀರಿಯಲ್ಸ್ ಗಳಲ್ಲಿ ಅದ್ರ ಜೊತೆ ಮಾಡೆಲಿಂಗ್ ಅಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರೋದ್ರಿಂದ ಯಾವ್ದು ಬೆಟರ್ ಅಂತ ಅನ್ಸುತ್ತೆ ನಿಮ್ಗೆ ಅಂತ? ನಂಗೆ ಎಲ್ಲದಕ್ಕೂ ನೋಡಿದಾಗ ಇನ್ಫ್ಲೂಯೆನ್ಸರ್ ಆಗಿದ್ರು ಇದಕ್ಕೆ ಪರ್ಮನೆಂಟ್ ಏನು ಲೈಫ್ ಇಲ್ಲ, ಅಥವಾ ಪರ್ಮನೆಂಟ್ ಇನ್ಕಮ್ ಅಂತ ಇಲ್ಲ. ಸಿಗ್ಬೋದು, ಸಿಗದೇನೂ ಇರ್ಬೋದು. ಮೂವೀಸು ಅಷ್ಟೇ, ನಮ್ಮ ಕ್ಯಾರೆಕ್ಟ್ರು ಎಲ್ಲಿ ತನಕ ಟ್ರೆಂಡಲ್ಲಿ ಇರುತ್ತೆ ಅಲ್ಲಿ ತನಕ ನಮ್ಗೆ ಸಿಗ್ತಾ ಹೋಗುತ್ತೆ. ನಾವು ಕೆಲವೊಂದು ಚಾಯ್ಸಿ ಆಗ್ಬಿಡ್ತೀವಲ್ಲ, ಅವಾಗ ನಮ್ಗೆ ಆಟೋಮೆಟಿಕ್ ಚಾನ್ಸಸ್ ಕಮ್ಮಿ ಆಗ್ಬಿಡುತ್ತೆ. ಸೊ ನಾನೇನು ಇವಾಗ ಸದ್ಯದಲ್ಲಿರೋ ನನ್ನ ಮೈಂಡ್ ಸೆಟ್ ಪ್ರಕಾರ ಸೀರಿಯಲ್ಸೇ ಕಂಟಿನ್ಯೂಸ್ ಆಗಿ ಮಾಡಬೇಕು, ಒಳ್ಳೆ ಮೇನ್ ಲೀಡ್ ಇರೋ ಕ್ಯಾರೆಕ್ಟರ್ಗೆ ಟ್ರೈ ಮಾಡ್ತಾ ಇದ್ದೀನಿ ಸೀರಿಯಲ್ಸ್ ಅಲ್ಲಿ. ಬೇರೆ ಎಲ್ಲದಕ್ಕೂ ನಾನೀಗ ಸೈಡ್ಗೆ ಇಟ್ಟು ನಾನು ಆಲ್ಮೋಸ್ಟ್ ಈಗ ಸೀರಿಯಲ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದ್ ಏನಂತಂದ್ರೆ ಫೈನಾನ್ಷಿಯಲ್ ಕ್ರಿಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೀರಿಯಲ್ಸ್ ಮಾಡ್ತಿರ್ತೆ, ಏನೋ ಒಂದು 1 or 2 days ಇರುತ್ತೆ, ಅಥವಾ ವೀಕ್ಲಿ 1 week or 2 weeks ಸಿಗುತ್ತೆ. ಅದ್ರ ಜೊತೆಗೆ ಸಿನಿಮಾ ಯಾವ್ದೋ ಒಂದು ಪ್ರಾಜೆಕ್ಟ್ ಸಿಗೋ ತನಕ ಮಾತ್ರ ಸಿಗುತ್ತೆ. ಹೊಸಬ್ರು ಅಂದ ತಕ್ಷಣ ರೆಮ್ಯುನರೇಷನ್ ಕಡಿಮೆ ಇರುತ್ತೆ. ಮನೆಯಲ್ಲೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಎಲ್ಲ ಹೆಂಗಿರುತ್ತೆ ಅಂತ? ಅದು ನಾನು ಆಕ್ಚುಲಿ ಈಗ ಒಂದು ಮೂವಿ ಒಪ್ಕೊಂತೀನಿ ಅಂತಂದ್ರು ಫಸ್ಟ್ ಅದ್ರನ್ನ ಶೆಡ್ಯೂಲ್ ಕೇಳ್ತೀನಿ. ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ರಜಾ ಅಂತಂದ್ರೆ ಅಂದ್ರೆ ನಮ್ಮ ಕಂಪ್ನಿಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ತನಕನೂ ವರ್ಕ್ ಮಾಡ್ಕೊಂಡೇ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನನ್ಗೊಂದು ಆಸೆ ಏನು ಅಂತಂದ್ರೆ ಕಂಪ್ಲೀಟ್ ಆಗಿ ನಾನು ಈ ವರ್ಕ್ ಎಲ್ಲ ಬಿಟ್ಟು ಕಂಪ್ಲೀಟ್ ಆಗಿ ನಾನು ಸೀರಿಯಲ್ ಅಥವಾ ಮೂವಿಲೇ ಕಂಪ್ಲೀಟ್ ಆಗಿರ್ಬೇಕು ಅಂತ ಆಸೆ. ಬಟ್ ಯಾವತ್ತೂ ಆಸೆ ನೆರವೇರಿಲ್ಲ ಇನ್ನ. ಬಟ್ ನಾನು ಹಿಂಗ್ ಮಾಡೋದ್ರಿಂದ ನನ್ಗೇನು ಪ್ರಾಬ್ಲಮ್ ಇಲ್ಲ, ತಿಂಗಳ ಸಂಬಳ ಬರುತ್ತೆ. ಅದ್ರ ಜೊತೆ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಆಲ್ಮೋಸ್ಟ್ ಈಗ ಮೂವಿಲೆಲ್ಲ ಕಮ್ಮಿನೇ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೆ ಸೀರಿಯಲ್ ಅಲ್ಲಿ ಆದ್ರೆ ಕಂಟಿನ್ಯೂಸ್ ಆಗಿ ಸಿಗ್ತಾ ಹೋಗುತ್ತೆ, ನಾವು ಮಾಡ್ಕೊಂಡು ಹೋಗ್ಬೋದು, ಡೈಲಿ ರೆಮ್ಯುನರೇಷನ್ ಇರುತ್ತೆ. ಅದಕ್ಕೋಸ್ಕರ ಸೀರಿಯಲ್ ಟ್ರೈ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಫ್ಯಾಮಿಲಿ ಸಪೋರ್ಟ್ ಎಷ್ಟಿದೆ? ಯಾಕಂತಂದ್ರೆ ಒಬ್ಬ ನಟನಾಗಿ ಅಂತಂದ್ರೆ ಕೆಲವೊಂದು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರುತ್ತೆ, ಮನೆಯಲ್ಲಿ ಏನೋ ಒಂದು ರೆಂಟ್ ಇರುತ್ತೆ, ಅದ್ರ ಜೊತೆಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ. ಅದಕ್ಕೆಲ್ಲಾನು ಅದೆಲ್ಲ ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ಫ್ಯಾಮಿಲಿ ಅಷ್ಟೇ ಸಪೋರ್ಟಿವ್ ಆಗಿ ನಮ್ ಜೊತೆ ನಿಲ್ಬೇಕಾಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ? ಫ್ಯಾಮಿಲಿ ಸಪೋರ್ಟು ನಾನು ಆ ವಿಷಯದಲ್ಲಿ ತುಂಬಾ ಲಕ್ಕಿ. ಯಾಕಂದ್ರೆ ನಮ್ಮ ಅಪ್ಪ ಆಗ್ಲಿ, ನಮ್ಮ ಅಮ್ಮ ಆಗ್ಲಿ, ನಮ್ಮ ಅಣ್ಣ ಆಗ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ನಾನು ಏನೇ ಮಾಡಿದ್ರು, ಇವಾಗ ನಾನೊಂದು ಮೂವಿ ಮಾಡಿದ್ರು ನಾನು ಆ ಮೂವಿನ 2 ಸತಿ ನೋಡಿರ್ತೀನಿ. ನಮ್ಮಮ್ಮ ಅವ್ರ ಫ್ರೆಂಡ್ಸು, ಅವ್ರ ರಿಲೇಷನ್ಸು ಎಲ್ಲಾರನ್ನೂ ಕರ್ಕೊಂಡೋಗಿ 10 ಸತಿ ನೋಡ್ತಾರೆ. ಅಂದ್ರೆ ಅಷ್ಟು ಖುಷಿ ಪಡ್ತಾರೆ ಒಂದ್ ಸ್ಕ್ರೀನ್ ಮೇಲೆ ಬಂದ್ರೆ. ಸೊ ಈ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ. ಮತ್ತೆ ನಾನು ಮನೇದು ಮೇಂಟೈನ್ ಮಾಡ್ಕೊಂಡು, ಅಂದ್ರೆ ನಾನು ಕೆಲಸನೂ ಮಾಡ್ಕೊಂಡು ಇದನ್ನು ಮಾಡ್ತಿರೋದ್ರಿಂದ ನನ್ಗೆ ಅದಕ್ಕೂ ಇದಕ್ಕೂ ಪ್ರಾಬ್ಲಮ್ ಆಗಿಲ್ದೇ ಇರೋದ್ರಿಂದ ಅವ್ರು ಏನು ಹೊಂದಿಲ್ಲ ಇಲ್ಲಿ ತನಕ. ಅಕಸ್ಮಾತ್ ಹಂಗಾಗಿತ್ತು ಮುಂಚೆನು, ಬಟ್ ಆಗೆಲ್ಲ ತುಂಬಾ ಸಪೋರ್ಟೇ ಮಾಡಿದ್ದಾರೆ. ಯಾವತ್ತೂ ನಮ್ಮಮ್ಮ ಆ ಥರ ಎಲ್ಲ ಮಾಡಿ. ಲವ್ ಆಗಿದ್ಯಾ ಅಂತ? ಲವ್ ಆಗಿತ್ತು ಮುಂಚೆ, ಅದಾದ್ಮೇಲೆ ಬ್ರೇಕಪ್ ಆಯ್ತು. ಈಗ ಸದ್ಯಕ್ಕೆ ಲವ್ ಗಿವು ಮದ್ವೆ ಎಲ್ಲ ಸೈಡ್ಗೆ ಇಟ್ಟಿದ್ವಿ. ನಿಮ್ಮ ಹುಡುಗಿಗೆ ಬೇಕಾಗಿರುವಂತ ಕ್ವಾಲಿಟೀಸ್ ಏನೆಲ್ಲ ಇರಬೇಕು ಅಂತ? ನಮ್ಮ ಹುಡುಗಿಗೆ ಉದ್ದ ಕೂದ್ಲಿರ್ಬೇಕು, ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋಂಥ ಹುಡುಗಿ ಆಗ್ಬೇಕು, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ನಾವಿಬ್ರೆ ಸಪ್ರೇಟ್ ಆಗಿ ಮನೆ ಮಾಡೋಣ, ಫ್ಯಾಮಿಲಿ ಬಿಟ್ಟು ಬರೋಣ ಅಂತ ಮಾತ್ರ ಅನ್ಬಾರ್ದು ಅಷ್ಟೇ. ಮುಂದಿನ ದಿನಗಳಲ್ಲಿ ಯಾವ್ದು ರೀತಿಯಂತಹ ಕ್ಯಾರೆಕ್ಟರ್ಸ್ ಅನ್ನ ಮಾಡ್ಬೇಕು ಅನ್ನೋದು ಆಸೆ ಇದೆ ಅಂತ? ನನ್ಗೆ ಲಕ್ಕಿ ಫಿಲಮ್ ಅಲ್ಲಿ ಯಶ್ ಮಾಡಿದಾರಲ್ಲ ಆ ಕ್ಯಾರೆಕ್ಟರ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಮತ್ತೆ ಅದ್ದೂರಿ ಫಿಲಮ್ ಅಲ್ಲಿ ಧ್ರುವ ಸರ್ಜಾ ಮಾಡಿದಾರಲ್ಲ ಆ ತರ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಹುಡುಕ್ತಾ ಇದೀನಿ, ಅಂತದ್ ಯಾವ್ದು ಒಳ್ಳೆ ಕ್ಯಾರೆಕ್ಟರ್ ಇನ್ನ ಸಿಕ್ಕಿಲ್ಲ. ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ನಿಮ್ಮ ಸಪೋರ್ಟ್ ಮಾಡ್ತಿರುವಂತವ್ರಿಗಾಗಿರ್ಬೋದು ಏನ್ ಹೇಳ್ತೀರಾ ಅಂತ? ಏನು ಇಲ್ಲ, ನೀವೇನ್ ಮಾಡ್ತಿರ್ತೀರಾ ಅದ್ರಲ್ಲಿ ನೀವು ಕಂಫರ್ಟಬಲ್ ಆಗಿರಿ.
ನೀವು ಇವಾಗ ಏನಾದ್ರೂ ನಿಮ್ಮ ಕನ್ಸಿದ್ರೆ ಆ ಕನ್ಸಿಗೆ ನೀವೇನ್ ಮಾಡ್ಬೇಕು ಅಂತ ನೀವು ಮುಂಚೆನೆ ಯೋಚನೆ ಮಾಡಿ. ಇವಾಗ ನೀವು ಒಂದು ಹೀರೋ ಆಗ್ಬೇಕು ಅಂತ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ನೀವು ಅಕಸ್ಮಾತ್ ಒಂದು ಹೀರೋ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ಅದಕ್ಕೆ ಏನೇನ್ ಪ್ರಿಪೇರ್ ಆಗಬೇಕು ಅದಕ್ಕೆ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ. ಒಂದು ಹೀರೋಗೆ ಏನ್ ಬೇಕು, ಡ್ಯಾನ್ಸ್ ಬೇಕು, ಸ್ಟಂಟ್ಸ್ ಗೊತ್ತಿರಬೇಕು, ಆಕ್ಟಿಂಗ್ ಗೊತ್ತಿರಬೇಕು, ಡ್ಯಾನ್ಸ್, ಫೈಟು ಎಲ್ಲ ಗೊತ್ತಿರಬೇಕು. ಸೊ ನೀವು ಯಾವುದೇ ಪ್ರೊಫೆಷನಲ್ ಇದ್ರೂ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಏನೇನ್ ಬೇಕು ಎಲ್ಲ ಪ್ರಿಪೇರ್ ಆಗಿ ಆಮೇಲೆ ಅದ್ರೊಳಗೆ ಕಾಲಿಡಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆದಷ್ಟು ಹೆಚ್ಚೆಚ್ಚು ಪ್ರಾಜೆಕ್ಟ್ಸ್ ನಿಮ್ದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟ ಯಶ್ ಅವರ ಒಂದು ಲೈಫ್ ಆಗೇನೆ ಅವ್ರ ಪ್ರೆಸೆಂಟ್ ಲೈಫ್ ಅಲ್ಲಿ ನಡೀತಿರುವಂತಹ ಒಂದಷ್ಟು ವಿಚಾರಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.